ಹಾಯ್ ನಮಸ್ಕಾರ ಎಲ್ರಿಗೂ ಮನೆ ಮನೆ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ರಾಜ್ಮಾ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. 1 ಸ್ಪೂನು ಸಹ ಎಣ್ಣೆ ಹಾಕದೆ ಕುಕ್ಕರಲ್ಲಿ ಕ್ವಿಕ್ಕಾಗಿ ಈ ಗ್ರೇವಿನ ಮಾಡ್ಕೊಬೋದು. ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೆ ನ್ಯೂಟ್ರಿಷಿಯಸ್ ರೆಸಿಪಿ ಇದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ಪಷ್ಟು ಓವರ್ ನೈಟ್ ನೆನೆಸಿರೋ ಅಂಥ ರಾಜ್ಮಾ ಮುಳುಗೋಷ್ಟು ನೀರು, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇದ್ರ ಮೇಲೇ ಒಂದು ಬಟ್ಲನ್ನ ಇಟ್ಟು ಒಂದು 8ರಿಂದ 10 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ತಾಯಿದ್ದೀನಿ, 1 ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಹಾಗೆಯೇ 2 ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ. ಇದಕ್ಕೆ 8ರಿಂದ 10 ಬಾದಾಮಿನ ಹಾಕ್ತಾಯಿದ್ದೀನಿ, ಹಾಗೆ 4 ಕ್ಯೂಬ್ಸ್ ಅಷ್ಟು ಪನ್ನೀರ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಿದ್ರೆ ಕ್ಯಾಶ್ಯೂ ಸಹ ಹಾಕ್ಕೋಬೋದು. ಈಗ ಇದನ್ನು ಕುಕ್ಕರಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈಗ 2 ವಿಷಲ್ ಕೂಗಿದೆ. ಈ ಮೇಲ್ಗಡೆ ಇಟ್ಕೊಂಡಂಥ ಮಸಾಲ ಪದಾರ್ಥನೆಲ್ಲ ಬಟ್ಲಲ್ಲಿ ಹಾಕಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ಈ ರೀತಿ ರುಬ್ಕೋಬೇಕಾಗತ್ತೆ. ಇದೇ ಮಸಾಲೆ ಇದಕ್ಕೆ. ಈ ಮಸಾಲೆನ ಈ ರೀತಿ ಮೆತ್ತಗೆ ಬೇಯಿಸ್ಕೊಂಡಿರೋಂಥ ರಾಜ್ಮಾಗೆ ಸೇರಿಸ್ಕೊಳ್ಳೋಣ. ಏನು ಹುರಿಯೋದು, ಎಣ್ಣೆಲಿ ಹುರಿಯೋ ಅಗತ್ಯ ಎಲ್ಲ ಏನೂ ಇಲ್ಲ. ಈ ರಾಜ್ಮಾ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕುದಿಸಿದ್ರೆ ಆಯಿತು. ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆಡಿಸಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ನಿಮ್ಗೆ ಅದಕ್ಕೆ ಹೆಂಗೆ ಬೇಕೋ ಹಂಗೆ ನೀರು ಹಾಕ್ಕೊಳ್ಳಿ. ಇಲ್ಲಿ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಅರಿಶಿನ ಹಾಕ್ತಾಯಿದ್ದೀನಿ, ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಎಲ್ಲ ಮಸಾಲೆ ಪುಡಿನೂ ಸಾಧಾರಣ 1 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ಧನಿಯಾ ಪುಡಿ ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರಾಜ್ಮಾಗೆ ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ನಂಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು, ಹಾಗಾಗಿ ಇನ್ನೊಂದು ಚೂರು ಡೈಲ್ಯೂಟ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗೆ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ. ಒಂದು 5ರಿಂದ 8 ನಿಮಿಷಗಳ ಕಾಲ ಕುದಿಸಿದ್ರೆ ರಾಜ್ಮಾ ಕರಿ ರೆಡಿಯಾಗಿದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀವು ಕಸೂರಿ ಮೇಥಿನೂ ಹಾಕ್ಬೋದು. ಈ ಸ್ಟೇಜ್ ತನಕನೂ ನಾನೆಲ್ಲೂ 1 ಡ್ರಾಪ್ ಎಣ್ಣೆನ ಬಳಸಿಲ್ಲ. ಹೆಲ್ತ್ ಕಾನ್ಷಿಯಸ್ ಇರೋರು ಇದನ್ನು ಹೀಗೆ ತಿನ್ಬೋದು. ನೀವು ಮಕ್ಕಳಿಗೆಲ್ಲ ಸರ್ವ್ ಮಾಡಬೇಕಾದ್ರೆ ಮಕ್ಕಳು ಸ್ವಲ್ಪ ಕ್ರೀಮಿಯಾಗೆ ಬಟರಿ ಫ್ಲೇವರ್ ಇದ್ದರೆ ಇಷ್ಟಪಡ್ತಾರೆ ಅಂದರೆ ಮೇಲ್ಗಡೆ 1 ಸ್ಪೂನಷ್ಟು ಬೆಣ್ಣೆನ ಹಾಕಿ ಸರ್ವ್ ಮಾಡ್ಬೋದು. ನಾವು ಬಾದಾಮಿನ ಹಾಕಿದ್ದೀವಿ, ಪನ್ನೀರೆಲ್ಲ ಹಾಕಿರೋದ್ರಿಂದ ಅದರಲ್ಲೇ ನ್ಯಾಚುರಲಾಗೆ ಫ್ಯಾಟ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಎಣ್ಣೆ ಏನು ಬೇಡ ಈ ರೆಸಿಪಿಗೆ, ಹಾಗೇ ತುಂಬ ರುಚಿಯಾಗಿರುತ್ತೆ. ರೋಟಿ, ಚಪಾತಿ, ಪೂರಿ ಮತ್ತು ಜೀರಾ ರೈಸ್ಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ಒಳ್ಳೆ ಕಾಂಬಿನೇಷನ್. ಇದು ಕ್ವಿಕ್ಕಾಗೂ ಆಗುತ್ತೆ, ಹಾಗೆ ಜಾಸ್ತಿ ಪಾತ್ರೆನೂ ಹಿಡಿಸಲ್ಲ. ಒಂದೇ ಒಂದು ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ರೆ ಈ ರೆಸಿಪಿ ಈಸಿಯಾಗೆ ಮಾಡ್ಕೋಬೋದು. ಪಕ್ಕಾ ಹೋಟೆಲ್ ಸ್ಟೈಲ್ ನಾರ್ತ್ ಇಂಡಿಯನ್ ಗ್ರೇವಿ ಫ್ಲೇವರೇ ಇರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.